ಐತಿಹಾಸಿಕ ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಾಲಯಗಳು ಇವೆ ಅನ್ನುವಂತ ಸಾಕಷ್ಟು ಇತಿಹಾಸ ದಾಖಲೆಗಳಿವೆ. 101 ದೇವಸ್ಥಾನ, 101 ದೇವಾಲಯಗಳು ಎನ್ನುವಂತ ಸಾಕಷ್ಟು ದಾಖಲೆ ಇರುವಂತದ್ದು. ಸದ್ಯ ಈಗ ಸಾಕಷ್ಟು ಆ ದೇವಸ್ಥಾನಗಳಲ್ಲಿ ಹುದಿ ಹೋಗಿರುವಂತದ್ದು. ಹೀಗಾಗಿ ಈಗ ದೇವಸ್ಥಾನ ಕೂಡ ಪತ್ತೆ ಆಗಿರುವಂತದ್ದು. ಅಂದ್ರೆ ಮನೆಯೊಳಗೊಂದು ಈಗ ದೇವಸ್ಥಾನ ಪತ್ತೆ ಆಗಿರುವಂತದ್ದು. ಅಂದ್ರೆ ಈಶ್ವರ ದೇವಸ್ಥಾನ ಅಂತ ಹೇಳಿ ಈ ಒಂದು ಮನೆ ಇದೆ. ಇದು ಚೌಕಿ ಕುಟುಂಬ ಅನ್ನುವಂತ ಸಂಬಂಧಪಟ್ಟಂತವ್ರಿಗೆ ಸೇರಿದಂತ ಮನೆ. ಈ ಒಂದು ಮನೆಯಲ್ಲಿ ಒಳಗಡೆ ಈಶ್ವರ ದೇವಸ್ಥಾನ ಇರುವಂತದ್ದು. ಅಂದ್ರೆ ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟಂತ ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ ಈಗ ಕುರು ಪತ್ತೆ ಆಗಿರುವಂತದ್ದು. ಸದ್ಯ ಈಗ ಅದೇ ಮನೆಯಲ್ಲಿ ಇದ್ದೀನಿ, ಅದನ್ನ ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದು ಈ ಒಂದು ಏನು ಮನೆ ಇದೆ, ಮನೆಯ ಒಳಗಡೆನೆ ದೇವಸ್ಥಾನದ ಹೊರಬಾಗಿಲು ಅಂತಾನೆ ಹೇಳ್ಬೋದು. ಇದನ್ನ ಏನು ಐತಿಹಾಸಿಕಕ್ಕೆ ಸಂಬಂಧಪಟ್ಟಂತ ಒಂದು ಕುರು ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ದೇವಾಲಯ ಏನಿದೆ, ದೊಡ್ಡದೊಬ್ರು ಸ್ವಾಮೀಜಿ ಅವರು ಬಂದು ಇಲ್ಲಿ ತಪಸ್ಸಿಗೆ ಕೂರ್ತಾ ಇದ್ರು ಅನ್ನುವಂತ ಮಾತನ್ನ ಇಲ್ಲಿನ ಏನು ಆ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ದೇವಸ್ಥಾನ ಅಂದ್ರೆ ಇದು ಹೊರಗಡೆ ಚಾವಣಿ ಅನ್ಬೋದು, ಮತ್ತೆ ಅದ್ರ ಒಳಗಡೆ ಮತ್ತೊಂದು ದೇವಾಲಯದ ಏನು ಒಳಾಂಗಣ ಇರುವಂತದ್ದು. ಹೀಗಾಗಿ ಈ ಒಂದು ದೇವಾಲಯದಲ್ಲಿ ಏನು ಸ್ವಾಮೀಜಿ ಬಂದು ಏನು ತಪಸ್ಸಿಗೆ ಕೂರ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ಚಿಕ್ಕ ಚಿಕ್ಕ ಬಾಗಿಲು ಇರುವಂತದ್ದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಹೇಳಿ. ದೇವಾಲಯಕ್ಕೆ ಸಂಬಂಧಪಟ್ಟಂತ ಕಲ್ಲಿನ ಏನು ಕುರುಹುಗಳು, ಅಂದ್ರೆ ದೊಡ್ಡ ದೊಡ್ಡ ಬಂಡೆಯ ಕಲ್ಲುಗಳನ್ನ ಕೆತ್ತನೆ ಮಾಡಿ ಈ ಒಂದು ದೇವಸ್ಥಾನಕ್ಕೆ ಅಳವಡಿಕೆ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಒಂದು ಚಿಕ್ಕ ಏನು ಒಳಬಾಗಿಲು ಇರುವಂತದ್ದು. ಅಂದ್ರೆ ಒಳಗಡೆನೂ ಕೂಡ ದೇವಾಲಯದ ಅಂದ್ರೆ ಇಲ್ಲಿ ಈಶ್ವರಲಿಂಗ ಇತ್ತು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರೆ ಸದ್ಯ ಈಗ ಈ ಒಂದು ದೇವಸ್ಥಾನ ಇದೆ ಸ್ವಲ್ಪ ಏನು ಕುರುಪಾಗಿರುವಂತದ್ದು. ಅಂದ್ರೆ ಬೀಳುವ ಹಂತಕ್ಕೆ ದುರಸ್ತಿ ಹಂತಕ್ಕೆ ಬಂದಿರುವಂತದ್ದು. ಹೀಗಾಗಿ ಈ ಒಂದು ನೋಡ್ತಾ ಇರ್ಬೋದು ಈ ಒಂದು ಏನು ಚಿಕ್ಕದಾದಂತ ಬಾಗಿಲಲ್ಲಿ ಸಾಕಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕೆತ್ತನೆಗಳು ಕೂಡ ಇರುವಂತದ್ದು, ಸೂಕ್ಷ್ಮವಾದ ಕೆತ್ತನೆ ಕೂಡ ಇರುವಂತದ್ದು. ಜೊತೆಗೆ ಒಳಗಡೆ ನಾನು ನಿನ್ಗೆ ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರ್ಬೋದು ನಿಮ್ಗೆ ಈ ಒಂದು ಒಳಗಡೆ ಸಾಕಷ್ಟು ಸುಮಾರು 10-5 ಅಡಿಯಷ್ಟು ಒಂದು ದೇವಾಲಯ ಇದು. ಅಂದ್ರೆ ಇದು ಶಿವಲಿಂಗ ಇರುವಂತ ಏನು ದೇವಾಲಯ ಇದೆ. ಈ ಒಂದು ದೇವಾಲಯದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಅಂದ್ರೆ ಗಲೀಜಾಗಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತ ಇಲ್ಲಿ ಸ್ವಚ್ಛತೆ ಆಗಿರ್ಬೋದು, ಅಂದ್ರೆ ಇವುಗಳನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಯಾರು ಕೂಡ ಮುಂದಾಗಿರಲಿಲ್ಲ. ಆದ್ರೆ ಈ ಮನೆಯವರು ಮಾತ್ರ ಹೊರಗಡೆಯಿಂದ ಏನು ಈ ದೇವಾಲಯದ ಹೊರಾಂಗಣವನ್ನ ಮನೆಯನ್ನಾಗಿ ಮಾಡಿದ್ರು. ಅಂದ್ರೆ ಆ ಮನೆ ಒಳಗಡೆಯಿಂದ ಇದು ಏನು ಕಾಣಿಸೋದಿಲ್ಲ. ಹೊರಗಡೆಯಿಂದ ನೋಡಿದ್ರೆ ಮನೆ ದೇವಾಲಯ ಇದೆ ಅಂತ ಕಾಣಿಸೋದಿಲ್ಲ. ಒಳಗಡೆ ಬಂದ್ರೆ ದೇವಾಲಯ ಇದೆ ಅನ್ನುವಂಥದ್ದನ್ನ ಈ ಗೋಚರವಾಗುತ್ತೆ, ಕಾಣಿಸುತ್ತೆ. ಹೀಗಾಗಿ ನೋಡ್ತಾ ಇರ್ಬೋದು ಸಾಕಷ್ಟು ಈ ಒಂದು ದೇವಾಲಯ ಸಾಕಷ್ಟು ಮಣ್ಣಿನಿಂದ ತುಂಬಿ ಹೋಗಿರುವಂತದ್ದು. ಕೆಲವೊಂದಿಷ್ಟು ಗೋಡೆಗಳು ಕೂಡ ಈಗ ಬಿದ್ದು ಹೋಗ್ತಾ ಇರುವಂತದ್ದು. ಹೀಗಾಗಿ ಈಗ ಸದ್ಯ ಏನು ಪ್ರಜ್ವಲ್ ರೀತಿ ಅವರ ಮನೆಯಲ್ಲಿ ಏನು ನಿಧಿ ಪತ್ತೆ ಆಯ್ತು, ಅದಾದ ನಂತರ ಸರ್ಕಾರ ಈಗ ಸಾಕಷ್ಟು ದೇವಾಲಯಗಳನ್ನ ಮತ್ತೆ ಬಾವಿಗಳನ್ನ ಈಗಾಗಲೇ ಪತ್ತೆ ಹಚ್ಚಿ ಮತ್ತೆ ಅವುಗಳನ್ನ ದುರಸ್ತಿ ಹಂತಕ್ಕೆ ಈಗ ಮುಂದಾಗಿರುವಂತದ್ದು. ಆ ಒಂದು ಏನು ಪತ್ತೆ ಹಚ್ಚಿರುವಂತ ನಿಟ್ಟಿನೊಳಗ ಈ ಒಂದು ದೇವಾಲಯ ಕೂಡ ಇರುವಂತದ್ದು. ಅಂದ್ರೆ ಇದು ಈಶ್ವರ ದೇವಾಲಯ. ಈ ಒಂದು ದೇವಾಲಯ ಕೂಡ ಈಗ ಇಲಾಖೆಯವರು ಸುಪರ್ದಿಗೆ ತಗೊಂಡು ಅದನ್ನ ಏನು ಪುನರುದ್ಧಾನ ಅಂದ್ರೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಹೀಗಾಗಿ ಆ ಕುಟುಂಬಕ್ಕೆ ಕೂಡ ಹೀಗಾಗಿ ಇಲಾಖೆಯವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ಈ ಮನೆಯನ್ನು ತೆರವುಗೊಳಿಸ್ಬೇಕಂತೇಳಿ. ಹೀಗಾಗಿ ಅವ್ರು ಏನ್ ಹೇಳ್ತಾರೆ, ಕುಟುಂಬಸ್ಥರು ನಮಗೆ ಸೂಕ್ತವಾದ ಏನಾದ್ರು ಪರಿಹಾರ ಕೊಡಬೇಕು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ನಾವಿಲ್ಲಿ ವಾಸ ಮಾಡ್ತಾ ಇದೀವಿ. ಹೀಗಾಗಿ ಪರಿಹಾರ ಕೊಟ್ರೆ ಬೇರೆ ಕಡೆ ಏನಾದ್ರು ಜಾಗ ಅಥವಾ ಮನೆ ಕೊಟ್ರೆ ನಾವು ಇಲ್ಲಿಂದ ಹೋಗ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ದೇವಸ್ಥಾನ ಸಾಕಷ್ಟು ಇತಿಹಾಸ ಉಳ್ಳಂತದ್ದು. ಅಂದ್ರೆ ಪ್ರಾಚೀನ ಕಾಲದ ಸಾಕಷ್ಟು ಐತಿಹಾಸಿಕ ದಾಖಲೆಗಳು ಕೂಡ ಹೊಂದಿರುವಂತದ್ದು. ಹೀಗಾಗಿ ಏನು ಈ ಒಂದು ಸದ್ಯ ಈಗ ಸಾಕಷ್ಟು ಚರ್ಚೆಗೆ ಮತ್ತೆ ಕುತೂಹಲ ಕೂಡ ಕಾರಣ ಆಗಿರುವಂತದ್ದು. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.